ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಕುಕಿಂಗ್ ಆ್ಯಂಡ್ ಗಾರ್ಡನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ನಾಗರ ಪಂಚಮಿ. ನಾಗರ ಪಂಚಮಿ ಸ್ಪೆಷಲ್ ಹಲಸಿನ ಬೇಳೆ ಒಬ್ಬಟ್ಟು, ಜಾಕ್ ಫ್ರೂಟ್ ಸೀಡ್ ಒಬ್ಬಟ್ಟನ್ನು ಈಗ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಹಲಸಿನ ಬೇಳೆನ ಸಿಪ್ಪೆ ಸೋಲ್ಬಿಟ್ಟು ರುಬ್ಬೋ ಕಲ್ಲಿರುತ್ತಲ್ಲ ಅದರೊಳಗೆ ಹಾಕಿ ನೀರು ಹಾಕಿಬಿಟ್ಟು ಒಂದು ಸಲ ರುಬ್ಕೊಂಡ್ರೆ ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ಹೋಗುತ್ತೆ ಚೆನ್ನಾಗಿ. ಹಿಂದಿನ ದಿನವೇ ನಾನು ಇದನ್ನು ಮಾಡಿಟ್ಕೊಂಡಿದ್ದೆ, ನೆನೆಸಿ ಇಟ್ಕೊಂಡಿದ್ದೆ. ಈಗ ಇದನ್ನು ತುಂಬ ಚೆನ್ನಾಗಿ ಕ್ಲೀನಾಗಿ ತೊಳೆದುಬಿಟ್ಟು ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಅದಕ್ಕೆ 2 ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಮತ್ತು ಪಾತ್ರೆ ಕೂಡ ಮೇಣ ಆಗಲ್ಲ, ಚೆನ್ನಾಗಿರುತ್ತೆ. ಇದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 7ರಿಂದ 8 ವಿಸಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಆಗ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಲಸಿನ ಬೇಳೆ ಹಳೇತಾಗಿರುತ್ತಲ್ಲ, ಹಣ್ಣಿನ ಬೇಳೆನ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಇದು. ಹಳೆ ಬೇಳೆ ಆಗಿರೋದ್ರಿಂದ 7ರಿಂದ 8 ವಿಸಲ್ ಹಾಕ್ಸ್ಕೊಳ್ಳೇಬೇಕಾಗತ್ತೆ, ಇಲ್ಲಾಂದರೆ ಚೆನ್ನಾಗಿ ಬೆಂದಿರಲ್ಲ. ನೋಡಿ, ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಹಲಸಿನ ಬೇಳೆ, ತುಂಬಾ ಚೆನ್ನಾಗಿ ಬೆಂದಿದೆ. ಈ ಬೆಂದಿರೋವಂಥ ಹಲಸಿನ ಬೇಳೆಯಿಂದ ನೀರನ್ನೆಲ್ಲ ಸೋಸ್ಕೊಳ್ಬೇಕು. ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ದಪ್ಪ ತಳ ಇರುವಂಥ ಅಗಲವಾದ ಪಾತ್ರೆಗೆ ಬೇಳೆನೆಲ್ಲ ಹಾಕ್ಕೊಂಡಿದ್ದೀನಿ. 3 ಬೌಲ್ ಆಗೋವಷ್ಟು ಬೇಳೆ ಇತ್ತು ಅಂದರೆ 1.5 ಬೌಲ್ ಆಗೋವಷ್ಟು ಬೆಲ್ಲನ ಹಾಕ್ಕೊಳ್ಬೇಕು. ಇದಕ್ಕೆ ನಮ್ಮ ಹಳ್ಳಿ ಕಡೆ ಈ ಥರ ಗಟ್ಟಿಯಾಗಿರುವಂಥ ಬೆಲ್ಲ ಸಿಕ್ಕತ್ತೆ, ಚೆನ್ನಾಗಾಗತ್ತೆ ಇದು ಒಬ್ಬಟ್ಟಿಗೆಲ್ಲ. ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡಾದಮೇಲೆ ಸ್ಟವ್ನ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಬೇಕು ಇದು, ಅಂದರೆ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನು ಕುದಿಸ್ಕೊಳ್ಬೇಕು. ಕುದೀತಾ ಇರುವಾಗಲೇ ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ನಾಗರ ಪಂಚಮಿಯಲ್ಲಿ ಯೂಸ್ವಲಾಗಿ ಉಪ್ಪನ್ನು ನಾಗರ ದೇವರಿಗೆ ಹಾಕಲ್ಲ. ನಮ್ಮ ಮನೆಯಲ್ಲಿ ಒಬ್ಬಟ್ಟನ್ನು ದೇವರಿಗಷ್ಟೇ ನೈವೇದ್ಯ ಮಾಡ್ತೀವಿ. ಮತ್ತು ಬೇಳೆ ಮತ್ತು ಹೊದಲು ಅಂತ, ಭತ್ತದ ಹೊದಲು ಅಂತ ಮಾಡ್ತೀವಿ. ಅದನ್ನು ಹುರಿದ್ಬಿಟ್ಟು ನಾಗರ ಪಂಚಮಿಯಲ್ಲಿ ನಾಗರಿಗೆ ನೈವೇದ್ಯವನ್ನು ನಮ್ಮ ಮನೆಯಲ್ಲಿ ಮಾಡ್ತೀವಿ. ಅದಕ್ಕಾಗಿ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಗಟ್ಟಿಯಾದರೆ ಸಾಕು. ಇದು ತುಂಬ ಗಟ್ಟಿಯಾಗೋದೇನು ಬೇಡ. ಬೇಳೆ ಎಲ್ಲ ಬೀಸ್ಕೊಳ್ಳುವಾಗ ಹೀರ್ಕೊಂಡು ಬಿಡುತ್ತೆ ಈ ಪಾಕನೆಲ್ಲ, ಅದಕ್ಕಾಗಿ ಇಷ್ಟು ಗಟ್ಟಿಯಾದರೆ ಸಾಕು. ಸ್ಟವ್ನ ಆಫ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ನಂತರ ಈ ಬೇಳೆ ಸ್ವಲ್ಪ ತಣ್ಣಗಾದ್ಮೇಲೆ, ತುಂಬ ತಣ್ಣಗಾಗೋ ಹಾಗಿಲ್ಲ, ತುಂಬ ತಣ್ಣಗಾಗಿಬಿಟ್ರೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಒಳಕಲ್ನಲ್ಲಿ ಈ ಥರ ರುಬ್ಕೊಳ್ಬೇಕು, ಆಗಲೇ ಚೆನ್ನಾಗಿ ಬರೋದು. ಮಿಕ್ಸಿನಲ್ಲಿ ಕೂಡ ರುಬ್ಕೊಳ್ಬೋದು, ಆದರೆ ಚೆನ್ನಾಗಿ ಬರಲ್ಲ, ನೈಸಾಗಿ ಬರಲ್ಲ. ಒಳಕಲ್ಲಲ್ಲಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ರುಬ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಇದು, ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಈ ಥರ ಹೊದಲು ಭತ್ತ ಮತ್ತು ಬೇಳೆನ ಹುರಿದ್ಬಿಟ್ಟು ನಾಗರಿಗೆ ನೈವೇದ್ಯವನ್ನು ಮಾಡ್ತೀವಿ. ಒಬ್ಬಟ್ಟನ್ನು ದೇವರಿಗಷ್ಟೇ ನೈವೇದ್ಯ ಮಾಡ್ತೀವಿ. ಈಗ ಬೀಸಿ ಆಯಿತು, ಹಿಟ್ಟು ಈ ಥರ ರೆಡಿಯಾಗಿದೆ. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಉಂಡೆನ ಮಾಡ್ಕೊಳ್ಬೇಕು ಮೊದಲು. ನಂತರ ಚಪ್ಪಟೆ ಮಾಡಿಬಿಟ್ಟು ಕಾವಲಿನ ಕಾಸಿಬಿಟ್ಟು ಅದ್ರ ಮೇಲಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಈ ಥರ ಎಲ್ಲ ಹಿಟ್ಟನ್ನು ಉಂಡೆ ಮಾಡ್ಕೊಂಡಿದ್ದೀನಿ. ಒಂದು ಕಾವಲಿನ ಗ್ಯಾಸಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕಾವಲಿ ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಅಲ್ಲ, ಅದಕ್ಕೆ ಹಿಡ್ಕೊಂಡು ಬಿಡುತ್ತೆ. ಇಲ್ಲಾಂದರೆ ಈ ಥರ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಉಂಡೆನ ಮಾಡ್ಕೊಂಡಿರ್ತೀವಲ್ವ, ಕೈಯಲ್ಲೇ ಅದನ್ನು ಈ ಥರ ಚಪ್ಪಟೆ ಮಾಡಿಬಿಟ್ಟು ಕಾವಲಿ ಮೇಲೆ ಇಟ್ಕೊಳ್ಬೇಕು. ಎಲ್ಲನೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯೆ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಹೊತ್ತೋಗುತ್ತೆ.
3ರಿಂದ 4 ನಿಮಿಷ ಬೇಕಾಗತ್ತೆ ಒಂದು ಸೆಟ್ ಬೇಯೋದಕ್ಕೆ. 2 ನಿಮಿಷ ಆಗಿದೆ ಈಗ. ಈ ಥರ ಮಗುಚ್ಕೊಳ್ತಾ ಇದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕಾಗತ್ತೆ ಇದು. ಎರಡೂ ಕಡೆ ಇದೇ ಥರ ಬೇಯಿಸ್ಕೊಳ್ಬೇಕು. ಆಗ ತುಂಬ ರುಚಿಯಾಗಿರುವಂಥ ಒಬ್ಬಟ್ಟು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಎಲ್ಲ ಒಬ್ಬಟ್ಟನ್ನು ಇದೇ ಥರ ಬೇಯಿಸ್ಕೊಂಡಿದ್ದೀನಿ. ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.